ಬನ್ನಿ ಶ್ರೀಮಂತರೇ, ಬನ್ನಿ ಕುಳಿತುಕೊಳ್ಳಿ. ಮಂಜುಳಾ, ಮಂಜುಳಾ, ಶ್ರೀಮಂತ ಪ್ರತಾಪನವರು ಬಂದಿದ್ದಾರೆ, ಚಾವನ್ನು ತೆಗೆದುಕೊಳ್ಳುವ. ಚಾ ಕುಡಿದು ನಿಮ್ಮ ಮನೆಯಲ್ಲಿ ನೆಂಟಂತಿಕೆ ಬೆಳೆಸಲು ಬಂದಿಲ್ಲ. ನಿಮ್ಮಿಂದ ನನಗೆ ಬರಬೇಕಾದ ಹಣ ವಸೂಲಿ ಮಾಡಲಿಕ್ಕೆ ಬಂದಿರುವೆ. ಶ್ರೀಮಂತರೇ, ಇದೊಂದು ಸಾರಿ ತಡೆಯಿರಿ ಶ್ರೀಮಂತರೇ. ನನ್ನ ತಮ್ಮ ರಾಜು ಬೆಂಗಳೂರಿನಿಂದ ಈ ವಾರದಲ್ಲಿ ಬರುವನಿದ್ದಾನೆ. ಬಂದ ತಕ್ಷಣವೇ ನಿಮ್ಮ ಹಣವನ್ನು ಮುಟ್ಟಿಸುತ್ತೇನೆ. ಅಲ್ಲೋ ತಮ್ಮ ಹೇಮಂತ, ನಮ್ಮ ತಮ್ಮನ ಸಂಬಳದಲ್ಲಿ ಬರುವ ತಿಂಗಳ ಸ್ವಲ್ಪ ಕೊಡ್ತೇನೆ ಅಂತ ಅಂದಿದ್ದಿ. ನಿಂದು ಬಡ್ಡಿನೂ ಇಲ್ಲ, ಅವು ಎರಡು ಗೊಟ್ಟು ಇಲ್ಲ. ಸೌಕಾರಿ, ಈ ವರ್ಷವೂ ಮಳೆಯು ಕೈಕೊಟ್ಟಿತು. ಗಂಗೆಯನ್ನು ಹರಿಯುವುದನ್ನು ನಿಲ್ಲಿಸಿದಳು. ನನ್ನ ಹೊಲ 20 ಚೀಲ ಸಿಂಗ ಆಗಬೇಕಾದ ಹೊಲ ನೀರಿಲ್ಲದೆ ಕೇವಲ 2 ಚೀಲ ಆಯಿತು. ಸೌಕರ್ಯ 2 ಚೀಲ ಆಯಿತು. ಅಂಥದರಲ್ಲಿ ಎಲ್ಲಿಂದ ಕೊಡಲಿ ಸೌಕರ್ಯ? ನಿಮಗೆ ಎಲ್ಲಿಂದ ಕೊಡಲಿ? ಹಾ ಸೌಕರ್ಯ, ನನ್ನ ತಮ್ಮ ಈ ವಾರದಲ್ಲಿ ಬೆಂಗಳೂರಿನಿಂದ ಬರದಿದ್ದರೂ ಕೂಡ ಹೇಗಾದರೂ ಮಾಡಿ ನಿಮ್ಮ ಅಸಲಾಗದಿದ್ದರೂ ಬಡ್ಡಿಯನ್ನಾದರೂ ಕೊಡುತ್ತೀನಿ ಸೌಕರ್ಯ. ಪ್ರತಾಪ್, ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ಇವನನ್ನು ಒತ್ತು ವಸೂಲಿ ಮಾಡಿದಾಗಲೇ ಇವನಿಗೆ ಬುದ್ಧಿ ಬರುತ್ತದೆ. ಸ್ವಲ್ಪ ಸುಮ್ಮನೆ ನಿಂದಿರ್ತೀರಾ? ನಮ್ಮ ಸಾವುಕಾರ ಕೇಳಿರಿ ಅಂತಾಗ ಕೇಳ್ತಾರ. ಲೇ ಮಗನೇ ಚೆನ್ನ, ಚೆನ್ನಾಗುಡಿ ಛತ್ರಿ ಚೆನ್ನಪ್ಪ. ತಮ್ಮ, ನಮ್ಮ ಸಾವುಕಾರಿಗೆ ಹಣ ಕೊಡದಿದ್ದರೂ ಚಿಂತೆ ಇಲ್ಲ. ಆದ್ರೆ ನಮ್ಮ ಸಾವುಕಾರನ ನಿನ್ನ ಹೇಳ್ತೀನಿ, ಒಂದು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು. ಈ ನನ್ನ ಹೆಂಡತಿಯ ಬದಲು ನಿನ್ನ ಮಗಳನ್ನು ಹಾಕಲೇ ನಿಮ್ಮ ಶ್ರೀಮಂತರಿಗೆ ಬಡಕುಣ್ಣಿ, ನಮಗೆ ಬರಬೇಕಾದ ಹಣ ನಾವು ಕೇಳಿದರೆ ನಮಗೆ ಬಾಯಿಗೆ ಬಂದಂತೆ ಮಾತಾಡುವ ಕೆಟ್ಟ ಸೂಳೆಯ ಮಗಳೇ. ಹೊಡೆಯಬೇಡಿ ಸೌಕರ್ಯ, ಹೊಡೆಯಬೇಡಿ. ನಿಮಗೆ ಕೈ ಸರಿಯಾಗಿ ಕೊಡವ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಮರ್ಯಾದೆಯಿಂದ ನಮ್ಮ ಹಣ ನಮಗೆ ಕೊಟ್ಟು ಬಿಡು. ಇರದಿದ್ದರೆ ಈ ಮನೆಯಿಂದ ಹೊರ ತಪ್ಪಬೇಕಾಗುತ್ತದೆ. ಬಲು ಜೋಕೆ. ಎಸ್ ಪ್ರತಾಪ್, ಬಡ ಕುನ್ನಿಗಳಿಗೆ ಇದೇ ಸರಿಯಾದ ಶಿಕ್ಷೆ. ಸಕ್ಕಿನ ಶ್ರೀಮಂತ ನೋಡಿ ನೋಡಿ ಸೌಕರ್ಯ, ಹಾಗೆಲ್ಲ ಮಾಡಬೇಡಿ ಸೌಕರ್ಯ, ಮಾಡಬೇಡಿ. ನಿಮ್ಮ ಕೈ ಮುಗಿದು ಬಿಡ್ಕೊಳ್ತೀನಿ, ನನ್ನ ಗಂಡನನ್ನು ಬಿಟ್ಟು ಬಿಡಿ. ಪ್ರತಾಪ್, ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಇವರಿಗೆ ಬುದ್ಧಿ ಬರುವುದಿಲ್ಲ. ಇಂಥ ನನ್ನ ಮಕ್ಕಳಿಗೆ ಇದ್ದೇ ಕೋಚಿಗಳಂತೆ ಪೆಟ್ಟು ಕಾಯಕ. ನೋಡ್ತಮ್ಮ, ಸುಮ್ಮನೆ ನಮ್ಮ ತನಿಯನ್ನ ಎದುರು ಹಾಕೊಂಡು ಸಾಕ್ ಹೋಗ. ಸಣ್ಣಗೆ ನಮ್ಮ ಹಣ ಕೊಟ್ಬಿಡೆ, ಉಳಿಸ್ಕೊಂಡ್ಬಿಡೆ. ನೀವು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು ಸಹ ನನ್ನ ಹತ್ತಿರ ಒಂದು ನೈಯ ಪೈಸೆ ಸಹ ಇಲ್ಲ ಸೌಕರ್ಯ. ಏ ಮಗನ ಹೇಮ್ಯ, ನಿನ್ನ ಕೊಟ್ಟು ವೇದಾಂತ ನನಗೆ ಬೇಕಾಗಿಲ್ಲ. ನೀನು ಹಣ ಕೊಡಬೇಕಷ್ಟೇ. ಕೊಡದಿದ್ದರೆ ಉಟ್ಟ ಬಟ್ಟೆಯಲ್ಲಿ ನಿನ್ನ ಹೆಂಡತಿಯನ್ನು ನನ್ನ ಅರಮನೆಗೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಬಲು ಜೋಕೆ. ಬೇಡ ಶ್ರೀಮಂತ,
ನನ್ನ ಗಂಡನನ್ನು ಹೊಡೆಯಬಿಡಿ ಶ್ರೀಮಂತರೇ, ಹೊಡೆಯಬಿಡಿ. ನೋಡಿ, ನಿಮ್ಮ ಕಾಲು ಹಿಡಿದು ನಾನು ನಿಮಗೆ ಸಾಲ ಮುಟ್ಟಬೇಕಾದ್ರೆ ನಾವೇನ್ ಮಾಡಬೇಕು ಹೇಳಿ ಶ್ರೀಮಂತ. ಏನು ಮಾಡಬೇಕಾ? ನನ್ನ ಮಿತ್ರ ಪ್ರತಾಪನಿಗೆ ಒಂದೇ ಒಂದು ರಾತ್ರಿ ಸೂಳಿಯಾಗಿ ಸುಖ ಕೊಡಬೇಕು. ಏ ಸಕ್ಕಿನ ಶ್ರೀಮಂತ ಕುಂಡಿಗಳೇ, ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ. ಲೇ ತೊಕ್ಕಿನ ಕೊಂಡಿ, ಲೇ ಚೆನ್ನ ಪ್ರದೀಪ, ಕಟ್ಟಲೆ ಮಗನನ್ನ ಕಂಬಕ್ಕೆ ಸುನೀರಿ ಉಣ ಮಾಹಿತ್ಯಾರಮ್ಮವನ್ನು. ನಮ್ಮ ಇಂದ ಗತಿಯಿಂದ ಆ ಪಾಂಡುರಂಗನೇ ಗತಿ. ಕೈಲಾಗದ ಏಡಿಗಳಂತೆ ಕಟ್ಟಿ ಹಾಕಿ ನಾವೇ ಪುಂಡರೆಂದು ನೀವಿಬ್ಬರು ಷಂಡರು ಎಂದು ನಾನು ಕೈ ಎತ್ತಿ ಹೇಳುತ್ತೇನೆ. ಸಕ್ಕಿನ ಶ್ರೀಮಂತ ಕುಂಡಿಗಳೇ, ಚಂಡ ಗಂಡು ಹುಲಿಗಳಾಗಿ ಇಡೀ ದಿಲ್ಲನ್ನೇ ಆಳಬೇಕೆಂದು ಹೊರಟಿರುವ ಈ ಪ್ರತಾಪನಿಗೆ ಸೊಕ್ಕಿನಿಂದ ಮಾತನಾಡಿದೆಯಾ ಮಗನೇ? ಸೌಕರ್ಯ, ನನ್ನ ಪತಿ ದೇವರನ್ನು ಬಿಟ್ಟು ಬಿಡಿ ಸೌಕರ್ಯ, ಬಿಟ್ಟು ಬಿಡಿ. ಬೇಕಾದ್ರೆ ನಿಮ್ಮ ಕಾಲು ಸರಿಯಾದ ಚಾಂಡಾಲಿನಿ, ನಿನ್ನ ಪತಿದೇವರನ್ನು ಬಿಟ್ಟು ಬಿಡಬೇಕಾ? ನಿನ್ನ ಪತಿದೇವರನ್ನು ಬಿಡಬೇಕಾದರೆ ನೀನು ನಾವು ಹೇಳಿದ ಹಾಗೆ ಕೇಳಿದರೆ ಮಾತ್ರ ಬಿಟ್ಟು ಬಿಡುತ್ತೇನೆ. ಆಯ್ತು ಸೌಕರ್ಯ, ನಿಮ್ಮ ಮಾತನ್ನು ಖಂಡಿತವಾಗಿ ನಾನು ನಡೆಸಿಕೊಡುತ್ತೇನೆ. ಅದೇ ಅಂತ ಹೇಳಿ. ನೋಡ್ ತಂಗಿ ಮಂಜಕ್ಕ, ಈ ಮನೆ ಬಿಟ್ಟು ಹೊರಗೆ ಹೋಗೋದು ಬ್ಯಾಡ. ನಮ್ಮ ಸೌಕರ್ಯ ಸೂಳಿ ಆಗೋದು ಬ್ಯಾಡ. ನಮ್ಮ ಸೌಕರ್ಯ ತಲಿಸುವಂತ ಒಂದು ಹಾಡು ಹೇಳಿಬಿಡು. ಬೇಡ ಮಂಜುಳಾ, ಬೇಡ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಆದರೆ ಇವರು ಹೇಳಿದಕ್ಕೆ, ಕುಡಿಯುವುದಕ್ಕೆ, ಆಡುವುದಕ್ಕೆ ಒಪ್ಪಿಕೊಳ್ಳಬೇಡ ಮಂಜುಳಾ. ಬೇಡ. ಏಯ್, ಏಮ್ಯ, ನಿಮ್ಮಂತ ಬಡ ಕೊಂಡಿಗಳಿಗೆ ಇದೇ ಸರಿಯಾದ ಶಿಕ್ಷೆ ಅನುಭವಿತು ಮಗನೇ. ಗಂಡನನ್ನು ಕಟ್ಟಿ ಹಾಕಿ ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಕುಣಿ ಹಾಡು ಎಂದು ಹೇಳುವ ನಿಮ್ಮಂತ ಗಂಡಸರಿಗೆ ಈ ಸಮಾಜದ ಕರತಿಯರು ನಿಮ್ಮನ್ನ ಗಂಡಸರೆಂದು ಕರೆಯುವುದಿಲ್ಲ. ಸುತ್ತೇಳು ಹಳ್ಳಿಗೆ ಹುಲಿ ಎನಿಸಿಕೊಂಡಿರುವ ಈ ಬಹುತುರರಿಗೆ ಬಾಯಿಗೆ ಬಂದಂತೆ ಮಾತನಾಡಿದೆಯಾ ಕಚಡ ಮಗನೇ? ನೋಡುವ ತಂಗಿ ಮಂಜಕ್ಕ, ಯಾಕೆ ಸುಮ್ಮನೆ ನಿನ್ನ ಗಂಡನ ಪ್ರಾಣ ಹಿಡಿತೀರಿ? ಬಿಡವಾ ಮಗಳ. ಆಯ್ತು, ನನ್ನ ಗಂಡನನ್ನು ಬಿಡುವುದಾದ್ರೆ ಖಂಡಿತವಾಗಿ ನಾನು ಆಡುತ್ತೇನೆ. ಬೇಡ ಮಂಜುಳಾ, ಬೇಡ. ನೋಡಿ, ನಿಮ್ಮನ್ನು ಬಿಡಿಸಲಿಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ ರೀ. ನಾನು ಆಡಲೇಬೇಕಾರೆ. ಹಾಗಾದರೆ ಹಾಡು.
ಮಾಡಿದ್ದೀನಿ. ಈಗಲಾದ್ರೂ ನನ್ನ ಗಂಡನ ಬಿಟ್ಟು ಬಿಡಿ. ನೋಡು ಬಂಧುವ, ನಿನಗೆ ಕೊಟ್ಟ ಮಾತಿನ ಪ್ರಕಾರ ನಾವು ನಿನ್ನ ಗಂಡನನ್ನು ಬಿಡುತ್ತೇವೆ. ಆದರೆ ನಿನ್ನ ಗಂಡ ನಮಗೆ ಕೊಟ್ಟ ಮಾತಿನ ಪ್ರಕಾರ ಮುಂದಿನ ವಾರ ನಮ್ಮ ಹಣ ಕೊಡದಿದ್ದರೆ ನಿನ್ನ ಶೀಲ ಹರಣವಾಗುವುದು ಕೊಟ್ಟಿಟ್ಟ ಬುದ್ಧಿ. ಎಚ್ಚರವಿರಲಿ. ಹೋಗೋಣ. ಏನೋ ಮುಂದಿನ ವಾರ ಹಣ ಬನ್ನಿ ಸ್ವಾಮಿ.